ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಸ್ಟೌವ್ ಹಾಗೂ ಸಿಲಿಂಡರ್ ವಿತರಿಸಲಾಯಿತು. ಈ ವೇಳೆ ರೈತರಿಗೆ ಡ್ರೋನ್ ಮೂಲಕ ಬೆಳೆಗೆ ಔಷಧಿ ಸಿಂಪಡಿಸುವ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಪಲ್ಲವಿ ಉಜ್ವಲ ಯೋಜನೆಯಡಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ನೀಡಿದ್ದು ಕುಟುಂಬದಲ್ಲಿ ಹೊಗೆ ಮುಕ್ತ ಅಡುಗೆಗೆ ಸಹಕಾರಿಯಾಗಿದೆ ಎಂದರು. ಇವಾಗ ನರೇಂದ್ರ ಮೋದಿ ಅವರು ಗ್ಯಾಸ್ ಕೊಟ್ಟದ ಮೇಲೆ ನಾವು ಇವಾಗ ಅಡುಗೆ ಮಾಡ್ಕೊಡ್ತಾ ಇದ್ದೀವಿ. ಇನ್ನೋರ್ವ ಫಲಾನುಭವಿ ಚಂದ್ರಶೇಖರ್ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ದೊರೆತಿದ್ದು ಇದರಿಂದ ಕೃಷಿಯಲ್ಲಿ ಹೆಚ್ಚು ಪ್ರಗತಿ ಕಾಣಲು ಸಹಕಾರಿಯಾಗಿದೆ ಎಂದರು. ಬಡ್ಡಿ ಕೊಡಬೇಕಾಗತ್ತೆ. ನಾವು ಟೊಮೊಟೊ ಬೆಳೆ ಮಾಡಿದ್ರೆ ಫಸ್ಟ್ ಬೆಳೆದಲ್ಲಿ ಅಷ್ಟು ಅನುಕೂಲ ಏನಾಗಿರಲಿಲ್ಲ. ಸೆಕೆಂಡ್ ಬೆಳೆಯಲ್ಲಿ ನಮಗೆ ಒಂದು 400 ರೂಪಾಯಿ 500 ರೂಪಾಯಿ ಥರ ಬಾಕ್ಸ್ ಹೋಗಿದ್ದು ಒಳ್ಳೆಯ ಲಾಭನೂ ಬಂತು. ಜೊತೆಯಲ್ಲಿ ನಮ್ಮ ಬ್ಯಾಂಕ್ ಬೇರೆ ಗಿಟ್ಟದ ಬಾಧೆ ಅಂತದೇನು ಬರಲಿಲ್ಲ. ಹಾಗಾಗಿ ಒಳ್ಳೆ ನಮ್ಗೆ ಅನುಕೂಲ ಆಯಿತು. ರೈತ ಶ್ರೀನಿವಾಸ್ ನೂತನ ತಂತ್ರಜ್ಞಾನದ ಮೂಲಕ ಡ್ರೋನ್ ಸಹಾಯದಿಂದ ಕೀಟನಾಶಕ ಸಿಂಪಡಣೆ ಮಾಡುವ ವಿಧಾನವು ರೈತರ ಸಮಯ ಉಳಿತಾಯ ಹಾಗೂ ಹೆಚ್ಚು ಶ್ರಮ ರಹಿತ ಕೃಷಿ ಕಾಣಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಹೆಚ್ಚಿನ ಒಂದು ಜಮೀನಿಗೆ ನಮ್ಮ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡೋದ್ರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತದೆ. ವೈದ್ಯಾಧಿಕಾರಿ ಮಂಜುನಾಥ್ 2025ರೊಳಗೆ ದೇಶವನ್ನು ಕ್ಷಯರೋಗದಿಂದ ಮುಕ್ತಗೊಳಿಸಲು ಪ್ರಧಾನಿ ಅವರು ಸಂಕಲ್ಪ ತೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯೊಬ್ಬರೂ ಸಹಕಾರ ಅವಶ್ಯಕ ಎಂದು ಮಾಹಿತಿ ನೀಡಿದರು. ಆದರೆ ನಮ್ಮ ಪ್ರಧಾನಿಯವರು ಅಲ್ಲಿ ತನಕ ನಾವು ಕಾಯೋದು ಬೇಡ, 2025 ಟಿವಿ ಮುಕ್ತ ಮಾಡಬೇಕಂದ್ಬಿಟ್ಟು